ರಾಶಿ ನಕ್ಷತ್ರಗಳನ್ನ ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನ ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನ ಅನುಸರಿಸ್ತಾ ಹೋದ್ರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನ ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನ ಬರೆಸಿ ಫಲವನ್ನ ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಏನೋ ಒಂದು ರೀತಿಯ ಉತ್ಸಾಹ, ಖುಷಿ ಅನ್ನುವಂಥದ್ದು ಮನೆಯಲ್ಲಿ ಇರುವಂತಹದ್ದು. ಪ್ರೇಮಿಗಳನ್ನ ರಕ್ಷಣೆ ಮಾಡೋದಕ್ಕೆ ಬೇರೆಯವರ ಸಹಾಯವನ್ನ ನೀವು ಕೇಳ್ತೀರಿ, ಅದು ಕೂಡ ತೊಂದರೆ ಆಗತ್ತೆ. ಯಾವುದೇ ವಿಷಯ ಇರಲಿ, ಕಾನೂನು ಬಾಹಿರವಾಗಿದ್ರೆ ಅಂತಹ ವಿಚಾರದಲ್ಲಿ ತಲೆಯನ್ನು ತಗ್ಗಿಸ್ಬೇಕಾದಂಥದ್ದಾಗುತ್ತೆ. ಅದು ಬೇಡ ಅಂತ ಹೇಳಿ ಅರ್ಥ. ಆಹಾರ ಮಿತವಾಗಿರಲಿ, ಜೊತೆಗೆ ಉತ್ತಮವಾದಂತಹ ಆಹಾರವನ್ನು ಸೇವನೆ ಮಾಡಿ. ಇದರ ಉದ್ದೇಶ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥದ್ದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ದುಡುಕಿನ ಸ್ವಭಾವದಿಂದ ಯಾವುದೋ ಒಂದು ನಿರ್ಧಾರವನ್ನು ಮಾಡಬೇಡಿ. ಅಧಿಕಾರವೋ ಧನಮದವೋ ಇದೆಲ್ಲವೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದು ಶುಭವಾದ. ವೃಷಭ ರಾಶಿ. ಹಣವನ್ನು ಉಳಿಸ್ಬೇಕು ಅಂತ ಹೇಳಿ ತುಂಬ ಪ್ರಯತ್ನವನ್ನು ಮಾಡ್ತೀರಿ. ಆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಯಾವ್ಯಾವುದರಲ್ಲೆಲ್ಲ ಹಣವನ್ನು ಉಳಿಸಬಹುದು, ಕಡಿಮೆ ಖರ್ಚನ್ನು ಮಾಡಬಹುದು, ದುಂದು ವೆಚ್ಚವನ್ನು ನಿಲ್ಲಿಸಬಹುದು ಅಂತ. ಆದರೆ ಸ್ವಭಾವ ಮೊದಲು ಸರಿಯಾಗಬೇಕು. ಇವತ್ತು ಒಂದು ದಿವಸಕ್ಕೆ ಅದು ಸರಿಯಾಗುವಂಥದ್ದಲ್ಲ. ಹಿಂದಿನಿಂದ ಬಹಳ ವಿಶೇಷವಾಗಿ ಅದನ್ನು ಪಾಲನೆ ಮಾಡಿಕೊಂಡು ಬಂದು ಇವತ್ತು ಆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀನಿ, ಹಠವಾಗಿ ಆದರೂ ಕೂಡ ಅದನ್ನು ನಾನು ಸಾಧಿಸ್ತೀನಿ ಅಂತ ಹೊರಟ್ರೆ ಕಷ್ಟ ಆಗಬಹುದು. ಅಥವಾ ಇವತ್ತಿನ ಮಟ್ಟಿಗೆ ನಿಮಗೆ ಗೆಲುವು ಆಗಬಹುದು ಅಂತ ಹೇಳಿ ಅರ್ಥ. ಹೊಟ್ಟೆ ನೋವು ಅಥವಾ ಎದೆ ನೋವು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ. ಆರೋಗ್ಯದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ತಕ್ಷಣ ಪ್ರಯಾಣದ ಸಲುವಾಗಿ ತೊಂದರೆ ಆಗಬಹುದು. ಎಲ್ಲಿಗೋ ಹೊರಟಿರ್ತೀರಿ, ಪೂರ್ವ ನಿಯೋಜನೆ ಆಗಿರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಆ ಪ್ರಯಾಣ ಮಾಡೋದಕ್ಕೆ ಅಡ್ಡಿ ಆಗಬಹುದು. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಸಣ್ಣ ವಿಚಾರಗಳಿಗೆ ಸಿಟ್ಟನ್ನು ಮಾಡ್ಕೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಕ್ಕೆ ಸಿಟ್ಟನ್ನು ಮಾಡಿಕೊಂಡು ಆ ಸಮಯವನ್ನು ಹಾಳು ಮಾಡಿಕೊಂಡು ಪರಸ್ಪರವಾಗಿ ಮನಸ್ಸನ್ನ ಕೆಡಿಸ್ಕೊಂಡು ಬೇರೆ ಕೆಲಸಕ್ಕೂ ತೊಂದರೆ ಮಾಡಿಕೊಂಡು ಇರುವಂತಹದ್ದು ಒಳ್ಳೆಯದಲ್ಲ ಅಂತ ಹೇಳಿ ಅರ್ಥ. ಶನಿದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ 8 ಬಾರಿ ಹೇಳಿಕೊಡಿ. ಆ ಶನೈಶ್ಚರನ ಅನುಗ್ರಹದಿಂದ ನಿಮಗಿರತಕ್ಕಂತಹ ಎಲ್ಲ ಕಷ್ಟಗಳು ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ಹಿತೈಷಿಗಳು ಅಥವಾ ಸ್ನೇಹಿತರು ನಿಮ್ಮ ವ್ಯವಹಾರಕ್ಕೆ ಒಂದಷ್ಟು ಸಹಾಯವನ್ನು ಮಾಡ್ತಾರೆ. ಅವರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಧೈರ್ಯವನ್ನ ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಯಾರ ಜೊತೆಯಲ್ಲೂ ಕೂಡ ದ್ವೇಷವನ್ನ ಕಟ್ಟಿಕೊಳ್ಬೇಡಿ, ದ್ವೇಷದಿಂದ ವರ್ತಿಸಬೇಡಿ ಅಂತ ಅರ್ಥ. ಹೊಸದಾದಂತಹ ಆಲೋಚನೆಗಳಿಗೆ ಒಂದಷ್ಟು ಚಾಲನೆ ಸಿಕ್ಕುವಂತಹ ದಿವಸ. ನವಗ್ರಹರ ಪ್ರಾರ್ಥನೆಯನ್ನ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭನ್ಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಯಾವುದೋ ಮಂಗಳ ಕಾರ್ಯದ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ನೀವು ಆ ಮಾತಿನಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಉಪಸ್ಥಿತರಾಗಿರಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ಆ ರೀತಿಯ ಮಾತುಕತೆಗಳು ನಡೆಯುವುದಕ್ಕೆ, ಆ ರೀತಿಯ ಚರ್ಚೆ ಮುನ್ನೆಲೆಗೆ ಬರೋದಕ್ಕೆ ಅವಕಾಶಗಳಾಗಬಹುದು. ಏಕಾಗ್ರತೆಯಿಂದ ಕೆಲಸವನ್ನು ನಿರ್ವಹಿಸಿ. ಯಾವ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನೋದರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಆ ವಿಷಯವನ್ನೇ ಕುರಿತು ಚಿಂತನೆಯನ್ನ ಮಾಡ್ತಾ ಇರಿ. ಅಲ್ಲಿ ಯಾವ ವ್ಯತ್ಯಾಸಕ್ಕೂ ಅವಕಾಶವನ್ನ ಮಾಡಿಕೊಡಬೇಡಿ ಅಂತ ಅರ್ಥ. ಅನಗತ್ಯವಾದಂತಹ ಮಾತುಗಳಾಗಲಿ, ಅನಗತ್ಯವಾದಂತಹ ಸಂಬಂಧಗಳಾಗಲಿ ಬೇಡ ಅಂತ ಅರ್ಥ. ಇದನ್ನ ತುಂಬಾ ಎಚ್ಚರಿಕೆಯಿಂದ ಗಮನಿಸಿದಾಗ ಮಾತ್ರ ನಿಮ್ಮ ಗೌರವ ಹಾಗೆ ಉಳಿತಕ್ಕಂಥದ್ದು. ಸಾಮೂಹಿಕವಾದಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಿ. 4-6 ಜನ ಒಟ್ಟಿಗೆ ಸೇರಿ ಮಾಡತಕ್ಕಂತಹ ಕೆಲಸಗಳು ಅಥವಾ ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಕೆಲಸಗಳಲ್ಲಿ ನಿಮಗೆ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಸಿಕ್ಕುವಂಥದ್ದಾಗುತ್ತೆ. ವ್ಯವಹಾರದಲ್ಲೂ ಕೂಡ ಅನುಕೂಲವಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಅವಮಾನದ ಸಾಧ್ಯತೆಯೂ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾವಾಗ ನಾವು ಎಚ್ಚರ ತಪ್ತೀವಿ, ನಮ್ಮದಲ್ಲೇ ಇರತಕ್ಕಂತಹ ತಪ್ಪಿಗೆ ನಾವು ತಲೆಯನ್ನ ಬಾಗಬೇಕಾಗುತ್ತೆ. ಅಂತಹ ಪರಿಸ್ಥಿತಿಗಳು ಬರುವಂತಹ ಸಂದರ್ಭ, ಸೂಚನೆ, ಸೂಕ್ಷ್ಮ ಇವೆಲ್ಲವನ್ನ ಅರಿತು
ನಡ್ಕೊಳ್ಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.